ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ ಹಾಗೂ ನಮ್ಮ ಸಂಸದರಿಗೂ ಮತ್ತು ಸಂಜು ಅಣ್ಣ ಐವಳವರಿಗೂ ಹಿರಣ್ಣ ರೇವೂರವರಿಗೂ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ವಿಜಯಪುರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ, ದಾಳಿಂಬೆ, ನಿಂಬು, ಪೇರು, ಪಪ್ಪಾಯಿ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿಯೂ ಕೂಡ ಬಿಜಾಪುರದ ಹಣ್ಣುಗಳು ಹೆಸರು ಮಾಡ್ಯಾವ. ಉದಾಹರಣೆ, ಒಂದು ಎಕರೆ ದ್ರಾಕ್ಷಿ ರೈತ ಬೆಳಿಬೇಕಂದ್ರೆ, ಒಂದು ಎಕರೆ ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಸುಮಾರು ಒಂದು ಎಕರೆಗೆ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅಂದ್ರೆ ಒಂದು ಹೆಕ್ಟರಿಗೆ 12.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಆ ದ್ರಾಕ್ಷಿ ಮೇಂಟೆನೆನ್ಸ್ ಕೂಡ, ಅದಕ್ಕೆ ತಗಲ್ತಕ್ಕಂಥ ಔಷಧಿ ಇರ್ಬೋದು, ಗೊಬ್ಬರ ಇರ್ಬೋದು, ಅದು ಕೂಡ ಒಂದು ಹೆಕ್ಟರಿಗೆ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಈ ದ್ರಾಕ್ಷಿ ಬೆಳೆ ಹವಾಮಾನ ಆಧಾರಿತ ಬೆಳೆಯಾಗಿರೋದರಿಂದ ರೈತರು ಬಹಳಷ್ಟು ಕಷ್ಟಪಟ್ಟು ಈ ಬೆಳೆಯನ್ನು ಬೆಳಿಬೇಕಾಗ್ತದೆ. ತನ್ನ ಆರೋಗ್ಯದ ಕಡೆ ರೈತ ಲಕ್ಷ್ಯ ಕೊಡದೆ ದ್ರಾಕ್ಷಿ ಬೆಳೆಯ ಕಡೆಗೆ ಲಕ್ಷ್ಯ ಕೊಟ್ಟು 24/7 ರೀತಿ ಕೆಲಸ ಮಾಡಿದ್ದಾಗೂ ಕೂಡ ಇವತ್ತು ಹವಾಮಾನ ವೈಪರೀತ್ಯದಿಂದ ಬೆಳೆದ ಬೆಳೆ ಕೈಗೆ ಸಿಗುವುದಿಲ್ಲ. ಇದರಿಂದ ಬಹಳಷ್ಟು ರೈತರು ಸಾಲ ಸೋಲಕ್ಕೆ ಸಿಕ್ಕು ಸಂಕಟ ಪಡ್ತಾ ಇದ್ರು, ಒದ್ದಾಡ್ತಿದ್ರು, ಕಷ್ಟಪಡ್ತಾ ಇದ್ರು. ಇದನ್ನ ಅರಿತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016-17ರಲ್ಲಿ ಈ ದ್ರಾಕ್ಷಿ ಬೆಳೆಗಾರರು, ತೋಟಗಾರಿಕೆ ಬೆಳೆಗಾರರು ಆದ್ರೆ ಅವರಿಗೊಂದು ಬೆನ್ನೆಲುಬಾಗಿ ಇರಲಿ ಅಂತಕ್ಕಂಥದ್ದು ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಪ್ರಾರಂಭ ಮಾಡಿದರು. ಕಳೆದ 8-9 ವರ್ಷದಿಂದ ರೈತರು ದ್ರಾಕ್ಷಿ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಕಟ್ಕೋತ ಬಂದಿದ್ದಾರೆ. ಅದರ ರಿಸ್ಕ್ ಬಿಡತ್ತೆ ಏಪ್ರಿಲ್ ತನಕ ಇರ್ತೈತಿ. ಆ ಏಪ್ರಿಲ್ ನಂತರ ಆ ವಿಮೆಯ ಕಂತ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಬೇಕಾದದ್ದು ಕಂಪನಿಯ ಕೆಲಸ. ಇವತ್ತು 23-24ರಲ್ಲಿ ಏನ ಇನ್ಶೂರೆನ್ಸ್ ರೈತರು ಏನದನ್ನ ವಿಮಾ ವಂತಿಗೆಯನ್ನು ತುಂಬಿದಾರ, ಇನ್ನೂ ಕೂಡ ಅದು ಬಿಡುಗಡೆ ಆಗ್ತಾ ಇಲ್ಲ. 19, 24, 25 ವಿಮಾ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಿಡುಗಡೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡುವ ಒಂದು ಕಾರಣಕ್ಕಾಗಿ ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೀವಿ. ವಿಶೇಷವಾಗಿ ಒಂದು ಹೆಕ್ಟರ್ ವಿಮಾ ಮೊತ್ತ ದ್ರಾಕ್ಷಿ ಬೆಳೆಗೆ 2,80,000 ರೂಪಾಯಿ ಇರ್ತೈತಿ. ಇದಕ್ಕೆ ರೈತರ ವಂತಿಗೆ ಕೂಡ 5% ಅನ್ನ ರೈತರು ಆಲ್ರೆಡಿ ಕಟ್ಟಿಬಿಟ್ಟಿರ್ತಾರೆ. ಇನ್ನು ಉಳಿದಂತ ಒಟ್ಟು 38% ಇವತ್ತು ವಂತಿಗೆಯನ್ನು ಕಟ್ಟಬೇಕಾಗಿರ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡಿ 5% ಜೊತೆ 38% ವಂತಿಗೆಯನ್ನು ಕಟ್ಟಬೇಕಾಗಿರ್ತದೆ. 1924-25ರಲ್ಲಿ 16,839 ರೈತರು ಬೆಳೆ ವಿಮಾ ನೋಂದಾಯಿಸಿದ್ದಾರೆ. 16,839 ರೈತರು ಬೆಳೆ ವಿಮೆಯನ್ನ ನೋಂದಾಯಿಸಿದ್ದಾರೆ 1924-25ರಲ್ಲಿ. 17,800 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಇದೆ ಒಟ್ಟು ಬಿಜಾಪುರ ಜಿಲ್ಲೆಯಲ್ಲಿ. 16,839 ರೈತರು ಬೆಳೆ ವಿಮೆಯನ್ನ ನೋಂದಾಯಿಸಿದ್ದಾರೆ. ಮುಂದೆ 17,800 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ವಿಮೆ ಇದೆ. ಇದು ಒಟ್ಟು ವಿಮಾ ಮೆತ್ತ ಇರೋದು 2,80,000. ಇದಕ್ಕೆ 5% ರೈತರು ಕಟ್ಟಬೇಕಾಗಿರ್ತದೆ. ಉಳಿದ 20.5% ರಾಜ್ಯ ಸರ್ಕಾರ ಕಟ್ಟಬೇಕು. ಕೇಂದ್ರ ಸರ್ಕಾರ 12.5. ಈ ರೀತಿ ಒಟ್ಟು 38% ಈ ಹಣವನ್ನ ವಿಮಾ ಕಂಪನಿ ಕಟ್ಟಬೇಕಾಗಿರ್ತದೆ. ಇವತ್ತು 19-24-20 ದ್ರಾಕ್ಷಿ ಬೆಳೆಗೆ ವಿಮಾ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ರೈತ ಕಟ್ಟಿದಾರ. ಯಾಕೆ ಬಿಡುಗಡೆ ಆಗಿಲ್ಲ ಅಂದ್ರ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲವೋ ಅಥವಾ ಏನು ಬೊಕ್ಕಸ ಖಾಲಿ ಆಗಿದೆ ಅಂತಕ್ಕಂಥದ್ದನ್ನ ಕ್ಲಿಯರ್ ಮಾಡ್ಬೇಕು. ಇವತ್ತ ದ್ರಾಕ್ಷಿ ಬೆಳೆಗಾರರು, ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ದಿನನಿತ್ಯ ಇಲಾಖೆ ಸುತ್ತಾಗ್ತಾ ಇದ್ದಾರೆ. ನಾನು ಕೂಡ ಒಬ್ಬ ಜವಾಬ್ದಾರಿಯ ಜಿಲ್ಲಾಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಫೋನ್ ಮಾಡಿದಾಗ ನಾನು ಒಂದು 20 ದಿವಸದಿಂದ ಸತತ ನಾನು ತೋಟಗಾರಿಕೆ ಇಲಾಖೆಗೆ, DC ಕಚೇರಿ ಸುತ್ತಾಡ್ತಾ ಇದ್ದೀನಿ. ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ಲೇಟ್ ಯಾಕೆ ಆಗ್ತಾ ಇದೆ ರೈತರಿಗೆ ಬರಬೇಕಾದಂಥ ಒಮ್ಮೆ ಹಣ ಅಂದ್ರೆ
ಅವ್ರ ಇಲಾಖೆಯವ್ರು ಹೇಳ್ತಾರ, ಇಲ್ಲ ರೈತರು, ಕೆಲವೊಬ್ಬರು ರೈತರು ಹೆಚ್ಚಿಗೆ ವಿಮಾ ಕಂತ ಕಟ್ಟಿದಾರ, ನಾವು ಅದನ್ನ ವಿಮಾ ಕಂಪನಿ ಜೊತೆ ಮತ್ತು ರಾಜ್ಯ ಸರ್ಕಾರದ ಈ ತೋಟಗಾರಿಕೆ ಇಲಾಖೆ ಜೊತೆ ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ, ಸರ್ವೆ ಮಾಡ್ತೀವಿ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ಕೊಡುವ ಮೂಲಕ ಇವತ್ತೇನಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರ ಏನು ಕಟ್ಟಬೇಕಾದಂತ ಏನು ಕಂತದ ಕಟ್ಟಾಕಿ ದುಡ್ಡು ಇಲ್ಲಿರೋ ಕಡೆ. ಇದಕ್ಕಾಗಿ ಸುಮ್ಮನೆ ತೋಟಗಾರಿಕೆ ಇಲಾಖೆಯನ್ನು ಬಳಸಿಕೊಂಡು ಸರ್ವೆ ಮಾಡ್ತಕ್ಕಂಥದ್ದು, ಸುಳ್ಳು ನೆಪ ಇರ್ತಕ್ಕಂಥದ್ದು, ನಾವು ಆಫೀಸಿಗೆ ಹೋದಾಗ ಒಂದು 4 ದಿವಸ ಬಿಟ್ಟರೆ ನಿಮ್ ಪೇಮೆಂಟ್ ಬರ್ತಕ್ಕಂಥದ್ದು, ಸತತ 1 ತಿಂಗಳಿಂದ ನಮ್ಮನ್ನ ಎಡ್ತಾಕ್ಸ್ತಾ ಇದ್ದಾರೆ, ರೈತರನ್ನ ಎಡ್ತಾಕ್ಸ್ತಾ ಇದ್ದಾರೆ. ಆದ್ರೆ ಇದೆಲ್ಲ ನೋಡಿದಾಗ ಈ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾರೆ, ಕರ್ನಾಟಕ ಸರ್ಕಾರ ರಾಜ್ಯದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ನಾ ಇವತ್ತು ಯಾಕಂದ್ರೆ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರ ನಾಡಿದು, ಬಹಳಷ್ಟು ರೈತರು ದ್ರಾಕ್ಷಿ ಬೆಳೆ ಮೇಲೆ ಅವಲಂಬಿತರಾಗ್ಯಾರ. ಅದಕ್ಕೆ ಸರ್ಕಾರಕ್ಕೆ ನಾ ಎಚ್ಚರಿಕೆ ಕೊಡಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು ವೇಳೆ ನೀವು ಇದೇ ರೀತಿ ಮೊಂಡತನ ಮಾಡಿ ನೀವು ರೈತರಿಗೆ ಬಿಡುಗಡೆ ಮಾಡಿಸ್ಬೇಕಾದಂತ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನೀವು ಮಾಡದೇ ಹೋದ್ರೆ, ಯಾವ ರೀತಿ ಗುರ್ಲಾಪುರದಲ್ಲಿ ಕಬ್ಬಿನ ಬೆಲೆಗೆ ರೈತರ ಬೇಡಿಕೆ ಇಟ್ಟಂತ ಬೆಲೆ ರೇಟ್ ಬೇಕಂತ ಹೋರಾಟ ಮಾಡಿದ್ರು, ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ, ಯಾಕಂದ್ರೆ ನಮ್ಮ ಹೆಮ್ಮೆಯ ಸಂಸದರು ಇವತ್ತು ನಮ್ಮ ಜಿಗಜಿನಿ ಸಾಹೇಬರ ನೇತೃತ್ವದಲ್ಲಿ ಇಡೀ ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಮುಖಂಡರನ್ನ ನೇತೃತ್ವದಲ್ಲಿ ಇವತ್ತು ರೈತರನ್ನ ಕರೆದುಕೊಂಡು, ರೈತರು ಬಹಳ ಹೈಯೆಸ್ಟ್ ರೈತರು ಇದಾರೆ. ಈ ವರ್ಷ ಕೂಡ ಕಳೆದ 23-24 ಈ ವರ್ಷ ಕೂಡ ರೈತರು 23,848 ಎಕರೆ ಹೆಕ್ಟರ್ದಾಗ ಇವತ್ತು ಐತಿ ವಿಮೆ ಕಟ್ಟಿದಾರ. ನಂಬರ್ ಆಫ್ ಫಾರ್ಮರ್ಸ್ ಅಂದ್ರೆ 20,599. 20,000 ರೈತರು ಬಿಜಾಪುರ ಜಿಲ್ಲೆಯಾಗ ಅದಾರ. ನಾವು ಎಲ್ಲಾ ಭಾರತೀಯ ಜನತಾ ಪಕ್ಷ 20,000 ರೈತರನ್ನ ಕೂಡಿಸಿ ಇವತ್ತು ಸರ್ಕಾರ ವಿರುದ್ಧ ಹೋರಾಟಕ್ಕೆ ಇಳಿಬೇಕಾಗ್ತಂತ ಎಚ್ಚರಿಕೆಯನ್ನು ಕೊಡುವ ಮೂಲಕ, ಇಲ್ಲ ಅಂದ್ರೆ ಇವ್ರು ಬಿಜಾಪುರ ಜಿಲ್ಲೆಯ ರೈತರನ್ನ ನಾವು ಬೆಳಗಾವ್ ಅಧಿವೇಶನಕ್ಕೆ ಹೋಗಿ ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ನಾವು ಕೈ ಹಾಕ್ಬೇಕಾಗ್ತೈತಿ. ಇನ್ನೊಂದು ವಿಶೇಷ ಇದು ವಿಜಯಪುರ ಜಿಲ್ಲೆಯೊಳಗನ ಮೇಜರ್ ಸಮಸ್ಯೆ ಮಾಡಿದಾರೆ. ಯಾಕ ಬೇರೆ ಜಿಲ್ಲೆಗಳಲ್ಲಿ ದ್ರಾಕ್ಷಿ ಬೆಳೆ ಬಾಳ ಇರೋದಿಲ್ಲ, ಅಲ್ಲಿ ಅನುದಾನ ಏನಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುದಾನ ಕಡಿಮೆ ಹೋಗ್ತಾ ಇರೋದ್ರಿಂದ ಬೇರೆ ಜಿಲ್ಲೆಯಲ್ಲಿ ಬಹಳಷ್ಟು ಬೆಳೆಗಳಿಂದ ಕ್ಲಿಯರ್ ಮಾಡಿದಾರೆ. ಆದ್ರೆ ವಿಶೇಷವಾಗಿ ಇದು ರಾಜ್ಯದಲ್ಲಿ ಮೇಜರ್ ಇಲ್ಲೇ ಇರ್ತದೆ ಬಿಜಾಪುರ ಜಿಲ್ಲೆಯೊಳಗ. ಇಲ್ಲಿ ಹಣ ಬಹಳ ಹೆಚ್ಚಾಗ್ತಂತ ತುಂಬುದು ಆಗ್ಲಾರ್ದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ಮೊಂಟ ನೆಪವನ್ನು ಮಾಡ್ತಾ ಇದೆ. ಅದಕ್ಕೆ ನನಗೆ ಗೊತ್ತಿದ್ದ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಹೈಯೆಸ್ಟ್ ನಾವು ಕನ್ಸಿಡರ್ ಮಾಡಿದ್ರೆ ಬಬಲೇಶ್ವರ ಮತಕ್ಷೇತ್ರದ ತಿಕೋಟ ತಾಲೂಕು ಮತ್ತು ಬಬಲೇಶ್ವರ ತಾಲೂಕಿನಾಗ ದ್ರಾಕ್ಷಿ ಬೆಳೆ ಹೆಚ್ಚದ. ನನಗೆ 60-70% ಇದ್ರಿರ್ಬೋದು, ಅಲ್ಲೇ ಇರ್ಬೇಕು ಅನ್ಸೈತೆ ನನಗೆ. ಅಲ್ಲಿ ಶಾಸಕರು MB ಪಾಟೀಲ್ ಅದಾರ, ಉಸ್ತುವಾರಿ ಮಂತ್ರಿಗಳದಾರ. ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋ ಬದಲಾಗಿ ಮೊದಲು ನಿಮ್ಗೆ ನಾವು ಒತ್ತಾಯ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನೀವು ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇರೋದ್ರಿಂದ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ನಿಮ್ಗೆ ಕಳಕಳಿ ಇತ್ತಂದ್ರೆ ನೀವು ಬೇಗನೆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇವತ್ತು ನೀವು ಈ ರೈತರಿಗೆ, ಬಿಜಾಪುರ ಜಿಲ್ಲೆ ರೈತರ ದ್ರಾಕ್ಷಿ ಬೆಳೆಗಾರರ ಸಂಕಟದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ಮಾಡಾಕತ್ತೀನಿ. ಇವತ್ತು ರಾಜ್ಯದ ಪರಿಸ್ಥಿತಿ ನೋಡಿದಾಗ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲವೇ ಇಲ್ಲ. ಇವತ್ತು ಸರ್ಕಾರ ಎಲ್ಲಿ ಅದ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಖರ್ಗೆ ಅವ್ರ ಮನಿ ಸುತ್ತಾಕತೈತಿ. ಇನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮನಿ ಸುತ್ತಾಕತೈತಿ. ಮತ್ತು ಉಸ್ತುವಾರಿ ಮಂತ್ರಿ ಮನಿ ಸುತ್ತಾಕತೈತಿ. ಅದ ಉಸ್ತುವಾರಿ ಏನು ಇದಾರ ಇಲ್ಲಿ ನಾಯಕರದಾರ, ಕಾಂಗ್ರೆಸ್ ನಾಯಕರು ಡೆಲ್ಲಿ ಒಳಗ ಸುತ್ತುವಂತ ಸುರ್ಜೇವಾಲ್ ಇರ್ಬೋದು, ಅವ ಮನೆ ಸುತ್ತುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಾಕತೈತಿ. ಇವತ್ತು ರಾಜ್ಯದ ಪರಿಸ್ಥಿತಿ ಬಹಳಷ್ಟು ಹೀನಾಯ ಆಗೈತಿ. ಬೇಗನೆ ಎಚ್ಚೆತ್ತುಕೊಂಡು ಸರ್ಕಾರ ನಮ್ಮ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆನ ಬಹಳ ಮುಖ್ಯದ. ಅದ್ರ ಜೊತೆಗೆ ಇನ್ನೊಂದು, ಈ ದ್ರಾಕ್ಷಿ ಬೆಳೆ ಗರ್ಭ ಕಟ್ಟುವುದು ವಿಶೇಷವಾಗಿ ಈ ಮಳೆಗಾಲದಲ್ಲಿನ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಈ ತರದ ಈ ಸಮಯದಲ್ಲಿನ ಅದು ಗರ್ಭ ಕಟ್ಟೋದ್ರಿಂದ ತಮ್ಗೆಲ್ಲ ಸರ್ಕಾರಕ್ಕೆ ಮಾಹಿತಿ ಅದ. ಬಿಜಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಳೆ ಆಗ್ಯದ ಅತ್ಯಂತ. ಇವತ್ತು ಅದು ಗರ್ಭ ಕಟ್ಟೋದೆ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಪೂರಾ ಹಾಳಾಗ್ಯದ. ಬರ್ಬೇಕಾದ್ರೆ ಇಳುವರಿ ಬರ್ತಾ ಇಲ್ಲ. ಅದು ಸರ್ಕಾರ ಜವಾಬ್ದಾರಿ ಏನು? ಯಾವಾಗ ಅಕಾಲಿಕ ಮಳೆ ಆಗಿ ಬೆಳೆ ಹಾನಿ ಆದಾಗ ಪರಿಹಾರ ಕೊಡೋ ಕೆಲಸ ಸರ್ಕಾರದದ. ಯಾವ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಇದ್ರು, ಅವಾಗ ಇಂಥ ಒಂದು ಸಂದರ್ಭದಾಗ ಈ ಇನ್ಶೂರೆನ್ಸಿನ ಹಣದ ಜೊತೆಗೆ ಅವರು ಸಪರೇಟ್ ಆಗಿ ಇವತ್ತು ದ್ರಾಕ್ಷಿ ತೋಟಗಾರಿಕೆ ಬೆಳೆಗಳಿರ್ಬೋದು, ಕೃಷಿ ಬೆಳೆಗಳಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟರು. ಆದ್ರೆ ಈ ಸರ್ಕಾರ ಈ ಮೊಂಡತನದಿಂದ ರೈತರ ಸಂಕಷ್ಟದಲ್ಲಿ ಭಾಗಿಯಾಗೋದಿಲ್ಲ.
ಇದೇ ರೀತಿ ಮುಂದುವರೆದ್ರೆ ಇದರ ವಿರುದ್ಧ ಸರ್ಕಾರ ದೊಡ್ಡ ಹೋರಾಟ ಕೈಗೊಳ್ಬೇಕಂತಕ್ಕಂತ ಒಂದು ವಿಚಾರವನ್ನ ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ.